ಸರ್ ಸ್ಟಾರ್ಟಿಂಗಿಂದನೂ ಹದ್ದೂರಿಗೆ ಮದುವೆ ಮಾಡಬೇಕು ಅಂದರು, ಮಾಡಿಕೊಟ್ಟೆ. ಒಡವೆಗಳೆಲ್ಲ ಕೊಟ್ಟೆ, ಒಡವೆ ಎಲ್ಲ ಕೊಟ್ಟು ಮದುವೆ ಮಾಡಿದೆ. 1 ವರ್ಷ ಚೆನ್ನಾಗಿತ್ತು, ಮಗು ಆಗೋವರೆಗೂ ಚೆನ್ನಾಗಿತ್ತು. ಮಗು ಆದಮೇಲೆ ಅವ್ನಿಗೆ ಅಫೇರ್ ಆಯಿತು ಯಾವುದೋ ಹುಡುಗಿ ಜೊತೆಲಿ, ಅಬಿಗೆನೆ 2-3 ಸರಿ ದಂಡಿಸಿದ್ಲು. ಹಿಂಗೆ ಮಾಡೋದು ಸರಿ ಇಲ್ಲ, ನನಗಿಂತ ಹುಡುಗಿ ಬೇಕಾ ಅಂದ್ಲು. ತುಂಬಾ ನೋವು ಮಾಡ್ತಿದ್ಲು. ಅದೆಲ್ಲ ಆದಮೇಲೆ ಏನು ಮಾಡಿದ್ಲು, ಅಫೇರ್ ಇತ್ತಲ್ಲ, ಅಫೇರ್ ಇದ್ದಾಗ ಏನು ಮಾಡಿದ್ಲು, ಹೇಳಿ ಸಾಕಾಯಿತು. ಮನೆಗೆ ಒಂದು ದಿವಸ ಬಂದು ನಮ್ಮ ಮನೆಗೆ ಹಿಂಗಿದೆ ಕಣಮ್ಮ ಅಂದ್ಬಿಟ್ಟು ಅವ್ರ ಅಮ್ಮನೂ ಅವ್ರ ಅಜ್ಜಿನೂ ಕರೆಸ್ತೇನೆ ನನ್ನ ತಮ್ಮನ ಮನೆಗೆ ಕರೆಸಿ, ನಿಂಗೆಲ್ಲ ಮಾಡೋ ಸರಿ ಇಲ್ಲ, ನೀನು ಸರಿ ಇದೆ ಮಾಡಿದ್ವು, ತಪ್ಪಾಯಿತು ಅಂತ ಕಾಲಿಡ್ಕಂಡ. ಅವ್ರ ಅಜ್ಜಿ ಅವ್ರ ಅಮ್ಮನ ಮುಂದೆನೇ ಕಾಲಿಡ್ಕಂಡ, ತಪ್ಪಾಯಿತು ಇನ್ಮೇಲೆ ಮಾಡಲ್ಲ ಅಂತ ಅಂದ್ಬಿಟ್ಟು. ಇದೇನಾಯಿತು ಅಂತಂದರೆ ಒಂದು ದಿವಸ ಅಲ್ಲ, 1 ವರ್ಷದಿಂದ ಕೊಟ್ಟರೆ ಹಿಂಸೆಗಳೆಲ್ಲ ಇವ್ರ ಅಮ್ಮನಲ್ಲಿ ಅವ್ರ ಅಮ್ಮನೂ ಅದೇ ಗೋಳೆ. ಒಡವೆಗಳು ಮಡಿಕತ್ತೀನಿ ಅವರು ಹೈದ್ರಾಬಾದ್ ಟ್ರಿಪ್ ಹೋಗೋರು, ವರ್ಷಕ್ಕೊಂದ್ಸರಿ ಟ್ರಿಪ್ ಹೋಗ್ತಿದ್ರು. ಒಡವೆ ಇಸ್ಕೊಡು ನಾನು ಮಾಡಿಸಿದ ಒಡವೆನ ಅವ್ರು ಕೇಳೋಕ್ಕೆ ಏನು ರೇಟ್ಸ್ ಇದೆ, ಏನು ರೇಟ್ಸ್ ಇದೆ, ಒಡವೆ ಇಸ್ಕೊಡು ಆಯಿತು. ಏನೊಂದು ನಿಮ್ಮ ಅಮ್ಮನ ಮೇಲೆ ತೆಗೆಸ್ಕೊಬಾ. ಇವತ್ತರೆಗೂ ಸರ್ ಅವಳು ಬಟ್ಟೆ ಬರಿಯಿಂದ ಹಿಡಿದು ತಿನ್ನೋ ತಿಂಡಿಯಿಂದ ಹಿಡಿದು ನಾನೇ ದುಡ್ಡು ಹಾಕೋದು ಸರ್, ನಾನೇ ತೊಗೊಳೋದು. ಅವ್ರದ್ದು ಏನಿಲ್ಲ ಸರ್. ಇಲ್ಲ, ಅವ್ರಮ್ಮ ಊರು ತುಂಬ ಸಾಲ, ಅವ್ರಮ್ಮ ಒಂದು ಊರು ತುಂಬ ತೂತು. ಅವ್ರಮ್ಮ ಮಾತಾಡ್ತಾರೆ ಒಂದೊಂದಲ್ಲ ಅವ್ರ ಅಮ್ಮನ ಮಾತುಗಳು. ಅವ್ರ ಅತ್ತೆ ಬಂದು ಹಿಂಸೆಕರು. ಅವಳಿಗೇನು ಗೊತ್ತು, ಅವಳು ಅವ್ರ ಅಜ್ಜಿ ಕರೆದಿತ್ತಾಳೆ. ಅಜ್ಜಿ ಕರೆದ್ಬಿಟ್ಟು ಅವ್ರ ಮಗಳನ್ನ ಅವ್ರು ಕರೆದಾಗ ಊಟ ಮಾಡು ಅಂತಂದಾಗ ನನ್ನ ಮಗಳು ಕರಿಬೇಕಾಯ್ತಾ, ಊರು ತುಂಬ ಹೇಳ್ಕೊಬರೋದು. ನನ್ನ ಮಗಳು ಕೇಳಿದ್ದು ಒಂದೇ ಪ್ರಶ್ನೆ, ನಾನು ಏನಾದ್ರು ತಪ್ಪು ಮಾಡ್ರೆ ನನ್ನ ಹತ್ರ ಹೇಳಿ, ನೀವು ಊರು ತುಂಬ ಯಾಕೆ ಕೇಳ್ಬಿಡ್ತೀರಾ? ಇದೇ ಥರನ ಸರ್ ಅವ್ರ ಅಜ್ಜಿ ಹಿಂಸೆ, ಆಮೇಲೆ ಅವರ ನಾದಿನಿ ಹಿಂಸೆ, ತಿರ್ಗಿ ಅವ್ರ ಅತ್ತೆ ಹಿಂಸೆ. ಇಷ್ಟು ಹಿಂಸೆ ಕೊಟ್ಟು ಅವಳನ್ನ ಸಾಯಿಸ್ಬಿಟ್ರು. 4 ಗೋಡೆ ಮಧ್ಯೆ ಎಲ್ಲೂ ಹೋಗಂಗಿಲ್ಲ, ನಮ್ಮ ಮನೆಗೂ ಬರೋಂಗಿಲ್ಲ. ನಾನು ಫೋನ್ ಮಾಡಿ ಹೆಂಗಮ್ಮ ಇದೆಯಾ, ಊಟ ಆಯ್ತಮ್ಮ, ತಿಂಡಿ ಆಯ್ತಮ್ಮ, ಅವ್ರ ಅಮ್ಮ ಯಾಕೆ 50 ಸರಿ ಫೋನ್ ಮಾಡ್ತಾರೆ. ನನ್ನ ಮಗಳನ್ನ ನಾನು ಕೇಳಬಾರ್ದ? ಬೇಜಾರಾಗಿ ಅವಳು ಇವ್ರ ಹತ್ರ ಕಾಟ ಸಹಿಸ್ಕೊಳಕ್ಕಾಗ್ದೇನೆ ಮನೆ ಬಿಟ್ಟು 2 ತಿಂಗಳು ಓದ್ಲು. 2 ತಿಂಗಳು ಯಾಕೆ ಓದ್ಲು? ಇವ್ರ ಹಿಂಸೆಯಿಂದ. ಎಲ್ಲಿದ್ಲು? ಸೋಲ್ದವ್ನಲ್ಲೇ ಕಂಪ್ಲೇಂಟ್ ಕೊಟ್ಟಿದ್ದೋ ನಾವು. ಇಲ್ಲದೇ ಇರೋದೆಲ್ಲ ಹೇಳಿದ್ರು. ಈ ಯಾರೋ PGಗೆ ಇದು ತಿಂಡಿ ಫುಡ್ ಆರ್ಡ್ರ್ ಮಾಡಿದ್ರೆ ಅದು ತಪ್ಪು. ಸರಿ ಆಯಿತು, ಇದೆಲ್ಲ ಆಯಿತು. ಸೋಲ್ದವ್ನಿಗೆ ಕಂಪ್ಲೇಂಟ್ ಕೊಟ್ಟಾಗ PGಲಿ ನಾನು ನನ್ನ ತಮ್ಮನ ಹೆಂಡ್ತಿನೇ ಹೋಗಿ ಕರ್ಕೊ ಬಂದಿದ್ದೀವಿ ಲಾಯರ್ ಮುಖಾಂತರ. ಅವಳು ನಾನು ಬರಲ್ಲ ಸರ್. ಇಲ್ಲ ಸರ್, ಸುಳ್ಳು ಸರ್, 100ಕ್ಕೆ 100 ಭಾಗ ಸುಳ್ಳು. ಅವಳು PGಲಿದ್ದು, ಬೇಕಾದ್ರೆ ಅದೇ PG ಕರ್ಕೊಂಡೋಗಿ ತೋರಿಸ್ತೀನಿ. ಅವಳು ಕಾಲೇಜ್ ತೆಗಿಲಿ, ನಮ್ಮ ಕಾಲೇಜ್ ತೆಗಿಲಿ, ಎಲ್ಲಾರ್ದು ತೆಗಿಲಿ, 10 ವರ್ಷದಿಂದ ತೆಗಿಲಿ, ಬೇಕಾರೆ 6 ವರ್ಷದಿಂದ ಮದುವೆ ಮಾಡಿದಾಗಿಂದ ತೆಗಿಲಿ. ಮಗನ್ನ ಎಲ್ಲೂ ಬಿಡ್ತಿರಲ್ಲ ನಾವು, ರಾಜ ನೋಡ್ಕೋತಿದ್ದು. ನೆನ್ನೆ ರಾತ್ರಿ ಏನಾಗಿದೆ ಗೊತ್ತಿಲ್ಲ, ರಾತ್ರಿ ಇಬ್ರು ಮನೆಗೆ ಬಂದಮೇಲೆ 9:30 ನಾನು ಫೋನ್ ಮಾಡಿದೆ, ಹೋದ್ರಮ್ಮ ಅಂತಂದೆ. ತಲುಪ್ತೆ ನನ್ನ ಮನೆಗೆ ಅಂತಂದ್ಲು. ಸರಿ ಆಯಿತು. ಅವಳು ಊಟ ಮಾಡಿದ್ರಲ್ಲ, ಅವಳೋಗಿ 9:30 ನಿದ್ದೆ ಬರ್ತೈತೆ ಅಂತ ಅವಳು ಮಲ್ಕೊಂಡ್ಲು. ಇವ್ರು 10 ಗಂಟೆ ಗಂಟೆ ಬಿಗ್ ಬಾಸ್ ನೋಡ್ತಿದ್ರಂತೆ. 10 ಗಂಟೆ ಆದ್ಮೇಲೆ ಅವ್ರು ಬಾಕ್ಲಾಕೊಂಡೋಗಿ ಮಲಗವ್ರೆ. ಅದಾದ್ಮೇಲೆ ಏನಾಗುತ್ತೆ ಗೊತ್ತಿಲ್ಲ. ತಿರ್ಗಿ ಬೆಳಗ್ಗೆ ಎದ್ದಾಗ ಇವಳು ಎದೊಳ್ತಾ ಇಲ್ಲ, ಈಗ ಪಾಪು ಮೇಲೆ ಮಲ್ಕೊಂಬಿಟ್ಟವ್ರೆ, ಎದೊಳ್ತಾ ಇಲ್ಲ ಅಂತ ನನಗೆ 6:30 ಫೋನ್ ಮಾಡಿದ್ಲು. ಏನಾಯ್ತು ಅಂತ ನಾನು ಅಲ್ಲಿಂದ ಓಡ್ಬಂದೆ, 20 ನಿಮಿಷಕ್ಕೆ ಅಲ್ಲಿಂದ ಓಡ್ಬಂದು. ಅಷ್ಟೊತ್ತಿಗೆ ರೇಣುಕನ ಅವ್ರ ಅತ್ತೆ ಫೋನ್ ಮಾಡಿ, ಪಕ್ಕದಲ್ಲಿ ಅವರೆಲ್ಲ ಕರಿ ಅವ್ರನ್ನ ಅಂತಂದು, ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋದು, ಆಂಬುಲೆನ್ಸ್ ಅವ್ರು ಬರ್ತಾ ಇಲ್ಲ ಅಂತಂದು. ರೇಣುಕನ ಕರಿ ಅಂತಂದೆ. ಮಾಡಿ ಮೇಲೆ ಇದ್ದವಳು, ಅವ್ರ ಬಾಡಿಗೆವಳು ಅಷ್ಟೇನೆ. ಅವ್ರಿಗೆ ಏನು ಮಾಡ್ತಾರೆ, ಎತ್ ಮಾಡ್ತಾರೆ, ಜಗಳ ಆಡ್ತಾರೆ, ಪ್ರತಿಯೊಂದು ಅವ್ರ ಅತ್ತೆ ಇದೇನ ಸ್ಪೈ ಆಗಿಟ್ಟಿದ್ರು ಅವಳನ್ನ. ಬೆಳಗ್ಗೆ ಏನಿಲ್ಲ ಸರ್, ನೆನ್ನೆ ನಮ್ಮನೇಲೆ ಇದ್ದಿದ್ಲು. ಗಾಯಗಳಿದ್ವು. ಗಾಯ ಅಂದ್ರೆ ಇಲ್ಲೊಂಚೂರು ಏನ್ ಏಟಾಗಿತ್ತು, ಮೂಗ್ ಮೇಲೆ ಏಟಾಗಿತ್ತು, ಕಿವಿದು ಗಾಯ ಆಗಿತ್ತು ಸರ್, ಆಪರೇಷನ್ ಆಗಿತ್ತು. ಬಹುಶಃ ಏನಾಗಿದೆ ನನಗೂ ಗೊತ್ತಿಲ್ಲ. ಅದ್ರ ರಿಪೋರ್ಟ್ ಏನ್ ಬರುತ್ತೋ ನಾವು ವಾಸ್ತವತೆ ನಂಬ್ತೀವಿ. ತೊಂದರೆ ಅಂತೂ ಇದು ಮಾಡಿಲ್ಲ. ಇಲ್ಲ ಸರ್, ಖಂಡಿತ ಇಲ್ಲ ಸರ್. ಅವಳಿಗೆ ಗೊತ್ತೇ ಇಲ್ಲ. 6:30 ಎದ್ದು ಮಾಮೂಲಿ ರೊಟೀನ್ ವರ್ಕ್, ಬಾಗ್ ನೀರು ಹಾಕ್ಬಿಟ್ಟು ಇಬ್ಬರ್ಸಕ್ಕೆ 6:30 ಆಯ್ತು, ಸ್ನಾನಕ್ಕೆ ಎದ್ಬರ್ಸೋಣ ಅಂದ್ಬಿಟ್ಟು ಇಬ್ಬರ್ಸಕ್ಕೆ ಹೋಗಿದ್ದಾಳೆ. ಮಗು ಮೇಲೆ ಅಪ್ಪ ಮಲಗಿಬಿಟ್ಟಿದ್ದಾನೆ, ಮಗು ಉಸಿರು ಕಟ್ಟಿ ಸತ್ತೋಗ್ಬಿಟ್ಟಿದ್ದಾನೆ. ಗೊತ್ತಾಗಲಿಲ್ಲ. ನನಗೆ ಫೋನ್ ಮಾಡಿದ್ಲು, ರೇಣುಕಂಗೆ ಫೋನ್ ಮಾಡಿದ್ಲು. ಆಮೇಲೆ ರೇಣುಕನೇ ಬಂದು ನಮ್ಮ ಅಳಿನ ಹಿಂಗೆ ಜರುಗಿಸಿರೋದು. ಅವಳು ಬಂದು ಇವಳಿಗೆ ತಳ್ಳಕ್ಕಾಗಲಿಲ್ಲ, ಅವಳಿಗೆ ಶಕ್ತಿ ಇಲ್ಲ ಅವಳಿಗೆ. ಬಂದು ತಳ್ಳದ ಮೇಲೆ ಆಮೇಲೆ ಮಗು ನೋಡಿದ್ದು. ನಾವು ಅಷ್ಟಲ್ಲಿ ಓಡ್ ಬಂದು, ಅವ್ರ ಅತ್ತೆನೂ ಬಂದಿದ್ಲು ಅಲ್ಲಿ ಇಷ್ಟೊತ್ತಿಗಾಗಲೇ. ಎಲ್ಲರೂ ತುಂಬೋಗಿದ್ರು ಜನ. ನಿಮಗೆ ಕಾಲ್ ಮಾಡಿದ್ರು? ಇಲ್ಲ ಅರಿಣಿ ಮಾಡಿದ್ಲು. ಎದೊಳ್ತಾ ಇಲ್ಲ, ಯಾಕೋ ಇಬ್ರು ಎದೊಳ್ತಿಲ್ಲ, ಪಾಪು ಮೇಲೆ ಮಲ್ಬಿಟ್ಟವ್ರೆ, ಎದೊಳ್ತಾ ಇಲ್ಲ, ಬೇಗ ಬಾ ಅಂತ ಹೊತ್ಕೊಂಡು ಫೋನ್ ಮಾಡಿದ್ಲು. ಏನಾಯ್ತೋ ಗೊತ್ತಿಲ್ಲ, ಬೇಗ ಓಡ್ಬಾ ಅಂತ. ನಾವು ಅಗ್ರಹಾರದಲ್ಲಿ ಸರ್ ನಾವಿರೋದು, ಮಾಗಡಿ ರೋಡಲ್ಲಿ. ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಈ ಥರ ಕಂಪ್ಲೇಂಟ್ ಏನು ತೊಗೊಂಡಿಲ್ಲ. ಅವಳನ್ನ ಎಂಕ್ವೈರಿ ಮಾಡಿ ಅವಳು ಮಾತಾಡಿಸ್ತಾ ಇದ್ದಾರೆ. ಅವಳು ಇದನ್ನೇ ಹೇಳ್ತಾ ಇದ್ದಾಳೆ, ನಾನು ನಿಜವಾಗ್ಲೂ ಗೊತ್ತಿಲ್ಲ, ನಾನು ಮಲಗಿದ್ದೆ ರಾತ್ರಿ, ನಾವು ಬೇರೆ ರೂಮಲ್ಲಿ ಮಲಗಿದ್ದು ನಿಜ, ಈ ರೂಮಲ್ಲಿ ಇವರಿಬ್ರು ಮಲಗಿದ್ದು ನಿಜ, ಏನಾಯ್ತು ಗೊತ್ತಿಲ್ಲ, ಎಂಕ್ವೈರಿ ಮಾಡಿರಿ, ರಿಪೋರ್ಟು FSC ರಿಪೋರ್ಟ್ ಬರಲಿ, ಅವರು ಗೊತ್ತಾಗುತ್ತೆ ಅವ್ರಿಗೇನೆ. ಯಾಕೆಂದರೆ ಇದು ಆಲ್ರೆಡಿ 2 ಸರಿ ಹಾರ್ಟ್ ಅಟ್ಯಾಕ್ ಆಗಿತ್ತು. ಆಮೇಲೆ ನಿಮಾನ್ಸ್ ಪೇಷೆಂಟು ಯಾವಾಗಲೂ ಹುಚ್ಚುಂಚುತ್ತರ ಆಡೋನು. ನನ್ನ ಹತ್ರ ವೀಡಿಯೋ ಇದೆ, ಹೆಂಗೆ ಅಳಿಮಯ್ಯ ಯಾವಾಗಲೂ ಹುಚ್ಚುಂಚುತ್ತರ ಆಗಿರೋದು. ಮಾಡಿಲ್ಲ, ಯಾವಾಗಲೂ ಹಂಗೆ ಹುಚ್ಚುಂಚುಂತರ ಆಡೋರು, ಕಿರ್ಚೋದು ಜೋರಾಗೆ, ನಾನು ಹೆಂಗೆಂಗೋ ಆಡ್ತಿದ್ರು ಅವರು. ಈಗ ಹಾರ್ಟ್ ಅಟ್ಯಾಕ್ ಆಗಿ ಆಕಸ್ಮಿಕವಾಗಿ ನಮಗೆ ಮಗು ಮೇಲೆ ಬಿದ್ದುಬಿಟ್ಟಿದ್ದಾರೆ. ಮಗು ಮೇಲೆ ಬಿದ್ದು ಏನೇ ಆಗಿದೆ ಅಂತ ಗೊತ್ತಿಲ್ಲ. ಮಗು ಉಸಿರು ಕಟ್ಟಿ ಸತ್ತೋಗ್ಬಿಟ್ಟಿದೆ. ಮಗುನ ಹೆಂಗೆ ಸಾಕಿದೋ ಸರ್ ನಾವು. ಇವತ್ತು ನಮ್ಮ ಸಂಕಟ ಹೆಂಗೆ ಹೇಳೋಣ ನಾವು?